ಬಂಡಿದಾರ ತೆರವು ಮಾಡಲೇಬೇಕು. ಭೂಗಳ್ಳರ ಕಪ್ಪು ಮುಷ್ಟಿಯಲ್ಲುವ ಎಟಿಎಂ ರಾಜಕಾರಣ ಒತ್ತುವರಿ ತೆರವು ಮಾಡಲೇಬೇಕು. ಅರ್ಜಿ ಕೊಟ್ಟು ವರ್ಷವಾದ ತೆರವುಗೊಳಿಸಲು ವಿಫಲವಾಗಿರುವ ಕಂದಾಯ ಅಧಿಕಾರಿಗೆ ಬೇಕೇ ಬೇಕು, ಬೇಕೇ ಬೇಕು. ಕೆರೆ ರಾಜ ಮುಳುಬಾಗಿಲು ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಹಾಗೂ ಭೂ ಮಾಫಿಯಾದವರ ಕಪಿಮುಷ್ಟಿಯಲ್ಲಿರುವ ಬಂಡಿದಾರಿ, ಕಾಲುದಾರಿ, ಸ್ಮಶಾನದಾರಿ, ರಾಜಕಾಲುವೆಗಳ ಒತ್ತುವರಿಯನ್ನ ತೆರವುಗೊಳಿಸಿ ಭೂ ಒತ್ತುವರಿದಾರರನ್ನ ಮಟ್ಟ ಹಾಕಬೇಕೆಂದು ಆಗ್ರಹಿಸಿ ರೈತ ಸಂಘದ ವತಿಯಿಂದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಗೀತಾ ಅವರಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಪದಾಧಿಕಾರಿಗಳು ಘಟನೆಯ ಬಗ್ಗೆ ವಿವರಿಸಿದರು. ಇನ್ನು ರೈತ ಸಂಘದ ಮನವಿಯನ್ನ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಗೀತಾ ಅವರು, ಸದ್ಯ ಎಸ್ಐಆರ್ ಪ್ರಕ್ರಿಯೆ ಕಾರ್ಯದಲ್ಲಿ ಎಲ್ಲ ಅಧಿಕಾರಿಗಳು ತೊಡಗಿರೋದ್ರಿಂದ ಆ ಪ್ರಕ್ರಿಯೆಗಳು ಮುಗಿದ ಮೇಲೆ ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಇತ್ಯರ್ಥಪಡಿಸುವುದಾಗಿ ಭರವಸೆ ನೀಡಿದರು. ವರದಿ ಸೈಯದ್ ಫಯಾಜ್, ಮುಳಬಾಗಿಲು. ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವಂತಹ ಬಂಡಿದಾರಿ, ಸ್ಮಶಾನದಾರಿ, ಕಾಲುದಾರಿ, ಏಟಿ ಮತ್ತು ರಾಜಕಾಲುವೆಗಳನ್ನು ಒತ್ತುವರಿಯನ್ನು ತೆರವುಗೊಳಿಸಿ ಆ ಭೂಗಳ್ಳರ ಒಂದು ಅಟ್ಟಹಾಸಕ್ಕೆ ಆ ಒಂದು ಕೆಳಗಡೆ ಇರುವಂಥ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಯಾಕಂದರೆ ಬೆಂಗಳೂರಿಂದ ಬರ್ತಾರೆ, 2 ಎಕರೆ 3 ಎಕರೆ ಖರೀದಿ ಮಾಡ್ತಾರೆ. ಆ ಕೆಳಗಡೆ ಇರುವಂಥ ರೈತರಿಗೆ ಯಾವುದೇ ರೀತಿಯ ರಸ್ತೆ ಇಲ್ಲದೆ ಸಂಪೂರ್ಣವಾಗಿ ನಕಾಶೆಯಲ್ಲಿರುತ್ತೆ. ಕಂದಾಯ ಮತ್ತು ಸರ್ವೆ ಇಲಾಖೆಯ ಪ್ರಕಾರ ನಕಾಶೆಯಲ್ಲೂ ಸಹ ದಾರಿ ಇದೆ. ಆ ದಾರಿ ಇದ್ದರೂ ಸಹ ಅವರು ತಮ್ಮ ಪ್ರಭಾವವನ್ನು ಬೆಳೆಸಿಕೊಂಡು ಸಂಪೂರ್ಣವಾಗಿ ಕಾಂಪೌಂಡನ್ನು ನಿರ್ಮಿಸುವ ಮುಖಾಂತರ ರೈತರ ಜೊತೆ ಚೆಲ್ಲಾಟ ಆಡ್ತಾರೆ. ಇನ್ನು ಮಳೆಗಾಲ ಬಂದರೆ ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರೋಂಥ ಬೆಳೆಗಳನ್ನ ಮಾರ್ಕೆಟಿಗೆ ಸಾಗಬೇಕಂದ್ರೆ ರಸ್ತೆ ಇಲ್ಲ. ಕೇಳಿದರೆ ನಿಮ್ಮ ಜಮೀನು ಕೊಟ್ಬಿಡಿ, 5 ಲಕ್ಷ ಕೊಡ್ತೀವಿ, 10 ಲಕ್ಷ ಕೊಡ್ತೀವಿ. ರೈತರಿಗೆ ಒಂದು ಬೆಲೆ ಕಟ್ಟಂತಹ ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಒತ್ತು ಮಾಡಿಕೊಂಡ್ರೆ ಭೂಗಳ್ಳರ ರಕ್ಷಕರು ಯಾರು? ಇದಕ್ಕೆ ಉದಾಹರಣೆ, ಈ ದುಕ್ಸಂದ್ರ ಹೋಬಳಿಯಲ್ಲಿ ಒಬ್ಬ ವಕೀಲರು ಎಂ ಅಗ್ರಹಾರ ಮತ್ತು ಬಂಡಾರಹಳ್ಳಿ ಸರ್ವೆ ನಂಬರ್ 35/2 ಮತ್ತು 57/3 2 ಎಕರೆ ತೊಗೊಂಡಿದ್ದಾನೆ. ಅವನು ತೊಗೊಂಡಿರೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಆದರೆ ಅದರಲ್ಲಿರೋಂಥ ಬಂಡಿದಾರಿ ರಾಜಕಾಲುವೆ ಮತ್ತು ಏಟಿನ ಸಂಪೂರ್ಣವಾಗಿ ಕಾಂಪೌಂಡ್ ನಿಲ್ಲಿಸ್ತಾನೆ. ಕೇಳಿದರೆ ಮೇಲೆಯಿಂದ ತೆರವುಗೊಳಿಸ್ಕೊಂಬ, ನಾನು ಬಿಡ್ತೀನಿ. ಒಬ್ಬ ಪ್ರಪಂಚದಲ್ಲಿ ಅತಿ ಬುದ್ಧಿವಂತ ಲಾಯರೇ ಈ ಥರ ಮಾಡ್ತಾಯಿದ್ರೆ ಇನ್ನು ಅಮಾಯಕರು ಯಾವ ರೀತಿ ಮಾಡ್ತಾರೆ ಯೋಚನೆ ಮಾಡಬೇಕಾಗ್ತದೆ. ನಾವು ಮೊನ್ನೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡ್ತಾಯಿದ್ದೀವಿ. ಈಗ SIR ನಡೀತಾ ಇದೆ. ಈ ತಿಂಗಳು ನಾವೇನು ಮಾತಾಡಲ್ಲ. ಆಗಸ್ಟ್ ತಿಂಗಳಲ್ಲಿ ಈ ಒಂದು ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಬಂಡಿದಾರಿ, ಕಾಲುದಾರಿ, ಸ್ಮಶಾನದಾರಿ, ಏಟಿ ಮತ್ತು ಏನೇನಿದೆಯೋ ಸಂಪೂರ್ಣವಾಗಿ ತೆರವುಗೊಳಿಸಲು ವಿಶೇಷವಾದ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿ ಭೂಗಳ್ಳರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ರೈತರಿಗೆ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸಬೇಕಂತ ನಾವು ಮನವಿ ನೀಡಿದ್ವಿ. ಮನವಿಗೆ ಸ್ಪಂದಿಸಿದ ತಾಲೂಕು ದಂಡಾಧಿಕಾರಿಗಳು SIR ಪ್ರಕ್ರಿಯೆ ಮುಗಿದ ನಂತರ ರೈತರ ಪರವಾಗಿ ನಾವು ನಿಲ್ತೀವಿ, ರೈತರ ಒಂದು ಅನಾನುಕೂಲ ಮಾಡುವ ಭೂಗಳ್ಳರ ವಿರುದ್ಧ ಕ್ರಮ ಕೈಗೊಂಡು ಸರ್ಕಾರಿ ಆಸ್ತಿಗಳನ್ನು ಉಳಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸಹ ಶಾಂತಿಯುತವಾಗಿ ಮನವಿ ನೀಡಿ ಒತ್ತಾಯ ಮಾಡಿ ಏನಿಲ್ಲ ಮೇಡಮ್, ಅದೇ ಬಂಡಿದಾರಿಗಿಲ್ಲ ಅದನ್ನು ತೆರವುಗೊಳಿಸ್ಬೇಕು ಅಂತೇಳಿ ಮನವಿ. ಅದಕ್ಕೆ ಒಂದು ಅರ್ಜಿ ಕೊಟ್ಬಿಟ್ಟು ಹೋಗೋಣ ಅಂತೇಳಿ ಹಾಕಿದ್ದೀರಾ? ಕೊಡ್ತೀನಿ. ಅವ್ಯಾರೋ ಬಂದರು, ಕೊಡಿ ಅರ್ಜಿ. ಏನು ಮೇಡಮ್ ಅಂತ ಹೋಗ್ತಾ ಇದ್ದಾರೆ. ಏನಿಲ್ಲ ಮೇಡಮ್, ನಿಮಗೆ ಗಮನಕ್ಕೆ ತಂದಿದ್ದೀವಿ. ನೀವು ಅರ್ಜಿ ಹಾಕಿದ್ದೀವಿ. ಬೇರೆ ದುಕ್ಸಂದ್ರ ಹೋಬಳಿಯಲ್ಲಿ ಆ ದುಕ್ಸಂದ್ರ ಹತ್ರ ಒಂದು ಲಾಯರು ಇಡೀ ಪ್ರಪಂಚಕ್ಕೆ ನ್ಯಾಯ ಕೊಡ್ತಾರೆ. ಅದು ಒಂದು ಇದು ಕಾಮನೂರು ಗೇಟಿಂದ ಹೋಗ್ತದೆ ರೋಡ್. ಬಂದಿದ್ರು. ಅದು ಕೆಲವರು ಇದು ಸ್ವಂತ ಜಮೀನುಗಳೇ ಬಿಟ್ಕೊಂಡಿತ್ತು. ಈಗ ಕೆಲವರು ಮುಂದೆ ನಾವು ಬಿಡಲ್ಲ, ಎಲ್ಲಿದೆ ಅಲ್ಲಿ ಹೋಗ್ಲಿ ಅಂತೇಳಿ ಅದು ಗಲಾಟೆ ಮಾಡ್ತಾರೆ. ಅದಕ್ಕೆ ಅದು ರೈತ ತಂದು ಅದು ಬಂದು ನೋಡ್ಕೊಂಡು ಬಂದರು. ಈ ದುಕ್ಸಂದ್ರ ಹೋಗ್ಲಿದ್ದು ಸಮದತ್ತಿ ಕಾಮನೂರ್ದು ಅದು ಇವಾಗ ಬಂದಿತ್ತು. ದುಕ್ಸಂದ್ರ ಹೋಗ್ಲಿ ಎಂ ಅಗ್ರಹಾರ ಮತ್ತು ಬಂಡಾರಲ್ಲಿ ಸ್ವಪ್ನ ಅವ್ರಿಗೂ ಹಾಕಿದ್ದೀನಿ. ಅವ್ನು ಲಾಯರ್. ಅವನೇನು ಮಾಡಿದ ಅಂದರೆ ಏಟಿ ಒಂದು ಸುಮಾರು ಒಂದು 80 ಅಡಿ ಇರೋದು, ಅದನ್ನು ಒತ್ತುವರಿ ಮಾಡ್ತಾನೆ. ಪಕ್ಕದಲ್ಲಿರೋ ಒಳಗಡೆ ರಾಜಕಾಲುವೆ ಇದೆ, ಅದನ್ನು ಒತ್ತುವರಿ ಮಾಡ್ತಾನೆ. ಕೇಳಿದ್ರೆ ಮೇಲಿಂದ ಬಿಡ್ತೀವಿ. ಲಾಯರು ಪಾಪ ಕೆಳಗಡೆ ರೈತರಿಗೆ ಅನುಕೂಲ ಮಾಡ್ತಾರೆ.